ಬರೀ ಆ ದಿವಸ ಒಂದು ದಿವಸ ಇಲ್ಲ, ನಾವು ಪೂರ್ಣ ವರ್ಷ ಅವ್ರಿಗೆ ನೆನೆಸ್ಬೇಕು. ಮತ್ತು ಎಲ್ಲರಿಗೆ ಕೊಟ್ಟಿದ್ದಾರೋ, ಎಲ್ಲ ದೇಶವಾಸಿಗೆ ಅವ್ರು ಕೊಟ್ಟಿದ್ದಾರೋ, ಬರೀ ದಲಿತ ಸಮಾಜ್ಗೆ ಹಂಗಿಲ್ಲ. ನಮ್ಮ ಎಲ್ಲರಿಗೆ ಸಂವಿಧಾನ ಕೊಟ್ಟು ನಮಗೆ ಹಕ್ಕು ಕೊಟ್ಟಿದ್ದಾರೋ ಅವರು. ಅದರ ಜೊತೆ 27, 28, 29 3 ದಿವಸ ಒಂದು ಕಲ್ಚರಲ್ ಪ್ರೋಗ್ರಾಮ್ ಒಂದು ಮಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಆ ದಿವಸ 3 ದಿವಸ ಜನಸ್ಪರ್ಧಕದ್ದು ನಾವು ಸ್ಪರ್ಧೆ ಇಡೋದು. ನಮ್ಮ ರಾಜ್ಯದ, ನಮ್ಮ ದೇಶದ ಕಲ್ಚರ್ ಇದೆ, ಅದು ಕಲ್ಚರು ನಾವು ಮುಂದೆ ತಗೊಂಡು ಬರೋದು ಅಂದ್ರೆ ಅದು ತೀರ್ಮಾನ ನಾವು ಮಾಡಿದ್ದೇವೆ. ನಮಗೆಲ್ಲಾರ್ದು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ನಮಗೆ ಸಹಕಾರ ಬೇಕು. ಅದರ ಜೊತೆ ನಮಗೆಲ್ಲ ಆಫೀಷಿಯಲ್ಸ್ ಅದಾರು, ಎಲ್ಲ ಪಾಲಿಟಿಷಿಯನ್ಸ್ ಅದಾರು. ಇದೇನು ಪಾಲಿಟಿಕಲ್ ಇಲ್ಲ, ಇದು ಪಾಲಿಟಿಕಲ್ ಒಂದು ಪಾರ್ಟಿಗೆ ಅದು ಸಂಬಂಧ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ನಾವು ಮಾಡ್ತಾ ಇದ್ದೇವೆ. ತಾವು ಎಲ್ಲರೂ ನಮಗೆ ಸಪೋರ್ಟ್ ಕೊಡಿ, ಎಲ್ಲರೂ ನಮ್ಮ ಜೊತೆ ಇರಿ, ಮತ್ತು ಎಲ್ಲರಿಗೆ ಭಾಗ ತಗೊಳ್ಳಿ. ಒಂದು ಪಾಲಿಟಿಷಿಯನ್ ಮತ್ತು ಪ್ರೆಸ್ ಅಂದ್ರೆ ಬೇರೆ ಅವ್ರ ಜೊತೆ ಇಡೋದು, ಹಂಗೆ ನಾವು ಸ್ಟಾರ್ಟ್ ಮಾಡಿ ಒಂದು ಒಳ್ಳೆ ಟೂರ್ನಮೆಂಟ್ ಮಾಡಲಿಕ್ಕೆ ನಾವು ವಿಚಾರ ಮಾಡಿದ್ದೀವಿ. ಸರ್ದಾರ್ ಗ್ರೌಂಡ್ಗೆ ಮಾಡ್ತೀವಿ. ಈಗ ಸಂಜೆಗೆ ಇರೋದು, ಸಾಯಂಕಾಲ ಫ್ಲಡ್ ಲೈಟ್ದಲ್ಲೇ ನಾವು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತೀವಿ. ಈಗ ಟೀಮ್ ಯಾವ್ದು ಎಲ್ಲ ಡೀಟೇಲ್ಸ್ ಇವ್ರು ಕೊಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಯಾರು ಬರಲಿ, ಲೋಕಲ್ ಇರ್ತಾವ, ಹೊರಗಿಂದನೂ ಬರ್ತಾವ. ಹೀಗಿರುತ್ತೆ, ಫಿಕ್ಸ್ ಮಾಡಲಿಲ್ಲ, ಅದು ಫಿಕ್ಸ್ ಮಾಡಿ ಮಿನಿಮಮ್ ಎಂಟ್ರಿ ಮ್ಯಾಕ್ಸಿಮಮ್ ಪ್ರೈಸ್ ಹಾಗೆ ನಾವು ಇಡ್ತೀವಿ, ಹಾಗೆ ಇಡ್ತೀವಿ. ಅರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇನ್ನೂ ದೊಡ್ಡದಿದೆ. ಶಾರ್ಟ್ಕಟ್ ಆಗಿ ವಿಶ್ವರತ್ನ ಟ್ರಾಫಿ ತಮ್ಗೆ ಜಗತ್ತಲ್ಲಿ ಏನ್ ಆಗ್ತಾ ಇದೆ ಅದು ಗೊತ್ತಿದೆ ತಮ್ಗೆ. ನಾವು ಸ್ವಲ್ಪ ಮೊದಲು ಪ್ಲಾನಿಂಗ್, ಯಾವಾಗ ವಾರ್ ಸ್ಟಾರ್ಟ್ ಆಗಿತ್ತು ಆವೇಳೆ ಮೊದಲು ಸ್ವಲ್ಪ ಪ್ಲಾನಿಂಗ್ ಮಾಡಿದಂದ್ರೆ ಗ್ಯಾಸ್ದು, ಪೆಟ್ರೋಲ್ ಡೀಸೆಲ್ ಪ್ಲಾನಿಂಗ್ ಮಾಡಿದ್ದೇವೆ. ಪೆಟ್ರೋಲ್ ಡೀಸೆಲ್ ಏನು ಶಾರ್ಟೇಜ್ ಇಲ್ಲ, ಇನ್ನು 2 ತಿಂಗಳದ್ದು ಕ್ರೂಡ್ ಸ್ಟಾಕ್ ಇದೆ. ಗ್ಯಾಸ್ದು ಒಂದು ಶಾರ್ಟೇಜ್ ಆಗಿದೆ, ಅದು LNG ಬರ್ತಾ ಇದೆ, ಸ್ವಲ್ಪ ಶಾರ್ಟೇಜ್ ಆಗಿದೆ. ಅದು ವಾರದ ಕಾರಣ ಯಾರಿಗೂ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಏನೂ ಇಲ್ಲ, ಗ್ಯಾಸ್ದು ಮನೆಗೆ ಸಮಸ್ಯೆ ಇಲ್ಲ, ಕಮರ್ಷಿಯಲ್ ಅಷ್ಟು ಇಲ್ಲ ಸ್ಟಾಕ್. ನಮಗೆ ಕಮರ್ಷಿಯಲ್ಗೆ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ PNG ಗ್ಯಾಸ್ ಶಾರ್ಟೇಜ್ ಇದೆ. ಇಲ್ಲ, ಬರ್ತಾ ಇದೆ, ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಿದೆ, ಬರ್ತಾ ಇದೆ ಕ್ವಾಂಟಿಟಿ. ಆಮೇಲೆ ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ ನಡೀತಾ ಇದೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ ಈಗ ಟಿಕೆಟ್ ಮುಗಿದೋಗಿದೆ, ತಾವು ಪಾರ್ಟಿಸಿಪೇಟ್ ಮಾಡ್ತಿಲ್ಲ ತಮ್ಮ? ನಾ 2 ದಿವಸ ಮೊನ್ನೆ ಹೋಗಿ ಬಂದಿದ್ದೆ ದಾವಣಗೆರೆ ಒಳಗೆ, 2 ದಿವಸ ಇದನ್ನೇ ಅಲ್ಲೇ ಕ್ಯಾಂಪೇನ್ ಮಾಡಿ ಬಂದೇನೆ. ಮೈನಾರಿಟಿ ಅವರು ನಾವು ಕೇಳಿದ್ದೇವೆ ಟಿಕೆಟ್ಗೆ, ಯಾಕೆ ಈ 85,000 ಮೈನಾರಿಟೀಸ್ ಅದಾರಲ್ಲೇ. ನಮ್ಮ ಎಲ್ಲ ಲೀಡರ್ಸ್, ಎಲ್ಲ ಶಾಸಕರು ಎಲ್ಲ ಕೂಡ ನಾವು ಕೇಳಿದ್ದೀವಿ ಟಿಕೆಟ್. ಹೈಕಮಾಂಡ್ ಏನು ಡಿಸಿಷನ್ ತಗೊಂಡ್ರು, ಪರಂಪರಾ ಪಾರ್ಟಿದಲ್ಲೇ ಇದೆ. ಎಲೆಕ್ಷನ್ ಇದು ಟೈಮ್ದಲ್ಲೇ ಯಾರು ತಿರ್ಕೊಂಡಂದ್ರೆ ಬೈ ಎಲೆಕ್ಷನ್ ಬಂತಂದ್ರೆ ಫ್ಯಾಮಿಲಿದು ಕೊಡೋದು. ಕೇಳುವಂತಿಲ್ಲ, ಯಾವುದು ಪೊಲಿಟಿಕಲ್ ಪಾರ್ಟಿ ಇರಲಿ ಅವ್ರ ಫ್ಯಾಮಿಲಿ ಅವ್ರಿಗೆ ಕೊಡ್ತಾವ್ರು. ಯಾರು ಬಿಟ್ಟಮ್ ಯಾರು ತಿರ್ಕೊಂಡಂದ್ರೆ ಜನರಲ್ ಎಲೆಕ್ಷನ್ಗೆ ಒಂದು ಬೇರೆ ಒಂದು ವಿಷಯ ನಾನು ಪೂರ್ಣ ಮಾಡ್ತೀನಿ. ಜನರಲ್ ಎಲೆಕ್ಷನ್ ಬೇರೆ. ಈಗ ಮೇತಿಗೆ ತಿರ್ಕೊಂಡ್ರು, ಮೇತಿ ಸಾಹೇಬರು ಅವ್ರ ಫ್ಯಾಮಿಲಿ ಅವ್ರು ಕೊಟ್ಟಿದ್ರು. ಇಲ್ಲಿ
ಶಿವಶಂಕರಪ್ಪ ಅವರು ದೊಡ್ಡ ಲೀಡರ್ ನಮ್ಮದು. ಇಲ್ಲ ಅವ್ರ ಫ್ಯಾಮಿಲಿಯಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಅವ್ರ ಫ್ಯಾಮಿಲಿ ಮತ್ತು ನಾವು ಮಾತಾಡುವಲ್ಲ ಈಗ ಹೈಕಮಾಂಡ್ ಏನು ಹೇಳಿದಾರೋ ಈಗ ಬೈ ಎಲೆಕ್ಷನ್ ಇದೆ, ಎರಡು ವರ್ಷ ಒಳಗೆ ಎಲೆಕ್ಷನ್ ಬರ್ತಾ ಇದೆ. 2028ಗೆ ಅದು ತೀರ್ಮಾನ ಮಾಡಿ 2028ಗೆ ತೀರ್ಮಾನ ಮಾಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹಂಗಿಲ್ಲ, ಇದು ಪಾರ್ಟಿ ಇದೆ. ಪಾರ್ಟಿದಲ್ಲೇ ಬರೀ ಮೈನಾರಿಟಿ ಇಲ್ಲ, ಪಾರ್ಟಿದಲ್ಲೇ ಕ್ರಿಶ್ಚಿಯನ್ಸು ಅದಾರು, ಮುಸ್ಲಿಮ್ಸು ಅದಾರು, ದಲಿತು ಅದಾರು, ಸಿಖ್ಖು ಅದಾರು, ಎಲ್ಲ ಜಾತಿಯವರು ಅದಾರು, SC/ST ಅವರು ಅದಾರು, ಎಲ್ಲ ಅದಾರು. ಒಂದ್ಸರ್ತಿ ಪಾರ್ಟಿ ತೀರ್ಮಾನ ನಾವು ಭಾಳ ಫೋರ್ಸ್ ಮಾಡಿ ಕೇಳಿದ್ದೀವಿ ನಾವು. ಅದು ಒಂದ್ಸರ್ತಿ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡಿದ ಆಮೇಲೆ ನಮ್ಗೇನು ಮಾತಾಡ್ಲಿಕ್ಕೆ ಬರೋದಿಲ್ಲ. ಜಮೀರ್ ಅಹಮದ್ ಖಾನ್ಗೆ ಕೇರಳಗೆ ಅವ್ರಿಗೆ ಇದು ಕೊಟ್ಟಿದ್ದಾರೆ, ಉಸ್ತುವಾರಿ ಕೊಟ್ಟಿದ್ದಾರೆ. ಅಲ್ಲಿ ಸ್ಟಾರ್ ಕ್ಯಾಂಪೇನರ್ ಅದಾರ ಅವರು. ಈಗ ಒಂದು 2 ದಿವಸ ಒಳಗೆ ಬರ್ಬೋದು ಅವರು. ಸೀಟ್ ಕಡಿಮೆ ಆಗಿದೆಯಾ? ಅವ್ರ ಮೊದಲಿನ ಸೀಟ್ ಇರಲಿಲ್ಲ. ನಾವು ಹೋಗಿ ಎಲ್ಲರೂ, ನಾನು ಇದ್ನಿ ಕೇಳುವ ವೇಳೆ, ನಾವು ಮುಖ್ಯಮಂತ್ರಿಗೆ, ನಮ್ಮ ಅಧ್ಯಕ್ಷಕ್ಕೆ ಎಲ್ಲ ನಾವು ಹೋಗಿ ಪರ್ಸನಲಿ ಮಾತಾಡಿ ಕೇಳಿದ್ದೇವೆ. ಅದು ಒಂದ್ಸರ್ತಿ ತೀರ್ಮಾನ ಹೈಕಮಾಂಡ್ ಮಾಡಿದಂದ್ರೆ ನಾವು ನಮ್ಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಪಾರ್ಟಿದು ನಾವು ಕಾರ್ಯಕರ್ತ, ಏನು ಹೈಕಮಾಂಡ್ ಡಿಸಿಷನ್ ಕೊಡ್ತಾರೋ ಅದು ಕೇಳಬೇಕು. ಕೊಟ್ಟಿದ್ದಾರೆ, ಅವ್ರಿಗೆ ಕೊಡ್ತೀವಿ ಅಂದ್ರೆ ಇಲ್ಲ, ನಾವು ಒಂದು ಮೈನಾರಿಟಿಗೆ ಇದು ಮಾಡಿ ವಿಚಾರ ಮಾಡಿ ನಾವು ಕೊಡ್ತೇವೆ. ಮುಸ್ಲಿಂ ಸಮಾಜಕ್ಕೆ ಒಂದೊಂದು ಟಿಕೆಟ್ ಕೊಡ್ಲಿಲ್ಲ. ಆಮೇಲೆ ನಿಮ್ ಕಾಂಗ್ರೆಸ್ ನಾಯಕರನ್ನೇ ನಲ್ಪಾಡ್ನಂತವ್ರು ಟೋಪಿ ಹಾಕೊಂಡವರು, ಗಡ್ಡ ಬಿಟ್ಟವರು ದೊಡ್ಡ ನಾಯಕರಲ್ಲ ಅಂತೇಳಿ ಈ ಮುಸ್ಲಿಂ ಅದು ರಾಜಕಾರಣ ಬೇರೆ ಇರಲಿ ಬಗ್ಗೆ ನಲ್ಪಾಡ್ ಅವರು ಟೋಪಿ ಹಾಕೊಂಡವರು, ಗಡ್ಡ ಬಿಟ್ಟವರು ದೊಡ್ಡ ನಾಯಕರಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರೇ ಈಗ ಮತ್ತೆ ನಿಂದಿಸಿ ಮಾತಾಡುವಂತ ಪ್ರಯತ್ನ ಮಾಡ್ತಾರೆ. ಇಲ್ಲ, ನಾನು ನ್ಯೂಸಲ್ಲಿ ಎಲ್ಲ ನೋಡ್ಲಿಲ್ಲ. ಅದು ನೋಡಿ, ಸ್ಪೀಕರ್ ಅಷ್ಟು ದೊಡ್ಡ ರಾಜ್ಯದಲ್ಲಿ ಏನು ಯಾವುದೂ ಇಲ್ಲ, ಅದು ಕೊಟ್ಟಿದ್ದಾರೆ. ಮೈನಾರಿಟಿ ವರ್ಕ್ ಆ್ಯಂಡ್ ಹೌಸಿಂಗ್ ಕೊಟ್ಟಿದ್ದಾರೆ, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದಾರೆ, ಲೀಡರ್ ಆಫ್ ದಿ ಅಪೋಸಿಷನ್ ಕೊಟ್ಟಿದ್ದಾರೆ ಸಲೀಂ ಅಹ್ಮದ್ಗೆ. ಮತ್ತೊಂದು 20 ಚೇರ್ಮನ್ಶಿಪ್ಸ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಚೇರ್ಮನ್ಶಿಪ್ ಕೊಟ್ಟಿದ್ದಾರೆ. 7 ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಕೊಡ್ಲಿಲ್ಲ ಅಂದ್ರೆ ಏನೂ ಇಲ್ಲ, ಎಲ್ಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಅನ್ಯಾಯ ಮಾಡ್ತಾ ಇಲ್ಲ ಅನ್ನುವಂತ ತಮ್ಮದೊಂದು ಹೇಳಿಕೆ. ಯಾವಾಗ ಮಾಡಲಿಲ್ಲ, ನಾವು ಟಿಕೆಟ್ ಕೊಟ್ಟಿದ್ದೀವಿ, ಆಗಾಗಲಿಲ್ಲ ಅಂದ್ರೆ ಅನ್ಯಾಯ ಆಗೋದಿಲ್ಲ. ಮುಂದೆ ಕೊಡ್ತಾರೋ, ಮುಂದೆ ನಾವು ಮತ್ತೆ ಬೇಡಿಕೆ ಇಡ್ತೀವಿ. ಲಿಂಗಾಯತರು ಕಲಿಗರಾಗಿರ್ಬೋದು ಅಥವಾ ದಲಿತರಾಗಿರ್ಬೋದು ಪಾರ್ಟಿಯಲ್ಲೇ ನಾ ಒಂದು ಮಾತು ಹೇಳ್ತೇನೆ, ಒಂದು ಮಾತು ಕೇಳಿ. ಆಫೀಸರ್ಸ್ ಯಾವಾಗ ಇರ್ತಾರೋ, ನನ್ನ ಪ್ರಕಾರ ಆಫೀಸರ್ಸ್ಗೆ ಜಾತಿ ಇಲ್ಲ. ಅವ್ರು ಒಂದು ಕೆಲಸ ಮಾಡಬೇಕು. ಅವ್ರ ಆಫೀಸರ್ ಮುಸ್ಲಿಂ, ಹಿಂದೂ, ದಲಿತ್, ಕ್ರಿಶ್ಚಿಯನ್ ಯಾರೂ ಇದ್ದಿಲ್ಲ, ಒಂದು ಆಫೀಸರ್ ಆಯಿತು. ಹಾಗೆ ಒಂದು ಪಾಲಿಟಿಷಿಯನ್ ಒಂದು ಹುದ್ದೆದಲ್ಲೇ ಬಂದ ಮೇಲೆ, ನಾ ಈಗ ಹುದ್ದೆದಲ್ಲಿ ಇದ್ದೀನಿ, ಒಂದು MLA ಆಗಿದ್ದೀನಿ. ಪಾರ್ಟಿ ನನಗೆ ಒಂದು ಟಿಕೆಟ್ ಕೊಟ್ಟು ಮಂದಿ ಜನ ನನಗೆ ಆಶೀರ್ವಾದ ಮಾಡಿ ಎಲೆಕ್ಟ್ ಮಾಡಿ ತಗೊಂಡು ಬಂದಾರು. ಒಂದು ಸರ್ತಿ ನಾ ಎಲೆಕ್ಟ್ ಆಯ್ತ ಮೇಲೆ ನಾ ಎಲ್ಲರಿಗೆ ಸಾಮಾನ್ಯ ನೋಡಬೇಕು, ಅದು ನಮ್ಮ ಕರ್ತವ್ಯ. ಅದು ಕರ್ತವ್ಯ ನಾ ಪಾಲನೆ ಮಾಡ್ತಾ ಇದ್ದೀನಿ. ಬರೀ ನನಗೆ ಓಟ್ ಕೊಟ್ಟಿದ್ದಾರೆ, ಅದು ಅಲ್ಲೇ ಕೆಲಸ ಮಾಡೋದು, ಓಟ್ ಕೊಡಲಿಲ್ಲ ಅಲ್ಲಿ ಕೆಲಸ ಮಾಡಬಾರ್ದು, ಅದು ಏರಿಯಾದಲ್ಲೇ ಇದು ಮಾಡಬೇಕು, ಇದು ಏರಿಯಾದಲ್ಲೇ ಅದು ಮಾಡಬೇಕು, ಅದು ಯಾವಾಗೂ ನಾತು ಮಾಡೋದೇ ಇಲ್ಲ. ಮತ್ತು ನನ್ನ ವಿನಂತಿ ಇದೆ, ಬೇರೆ ಯಾರು ಮಾಡಬಾರ್ದು. ಮತ್ತು ಒಂದು ಸರ್ತಿ ಯಾವುದೇ ಮೇಲೆ ಬಂತ ಮೇಲೆ ನಾವು ಎಲ್ಲರಿಗೆ ಒಕ್ಕಟ್ಟು ಮಾಡಿ
ಜಾತಿ ಎಲ್ಲ ಬಿಟ್ಟು ಎಲ್ಲ ತಗೊಂಡು ಹೋಗಬೇಕು. ಅದು ನಮ್ಮ ಕರ್ತವ್ಯ ಇದೆ, ಅದು ನಮ್ಮ ಕರ್ತವ್ಯ ನಾವು ಪಾಲನೆ ಮಾಡಬೇಕು. ಬರೀ ಜಾತಿ 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 ಅಂದರೆ ನಮ್ದು ದೇಶಕ್ಕೆ ಹಾಳು ಮಾಡ್ತಾ ಇದ್ದಾರೆ, ಎಲ್ಲರೂ ಹಾಳಾಗ್ತಾ ಇದೆ ದೇಶ ನಮ್ಮದು. ಇದು ಮುಸಲ್ಮಾನು, ಇದು ಹಿಂದೂ, ಅದು ಕ್ರಿಶ್ಚಿಯನ್ನು, ಇದು ಏನಾಗ್ತಾ ಇದೆ? ಅದು ಬಿಡಬೇಕು, ನಾವು ಎಲ್ಲ ಬಿಡಬೇಕು. ನಮ್ಮ ದೇಶ ಸಲುವಾಗಿ, ನಮ್ಮ ರಾಜ್ಯ ಸಲುವಾಗಿ ನಾವು ಹೋರಾಟ ಮಾಡಬೇಕು. ಇದು BJP ನೀತಿ ಏನಿದೆ ಅದು ಮಾಡೋದಿಲ್ಲ, ನಾನು ಅದು ಯಾವಾಗೂ ಮಾಡೋದಿಲ್ಲ. ನಾನು ಎಲ್ಲರಿಗೆ ಈಕ್ವಲಿ ನಾ ತಗೊಂಡು ಹೋಗ್ತೇನೆ. ಯಾರು ಇರಲಿ, ಯಾವುದು ಜಾತಿ ಇದೆ ಇರಲಿ, ನನ್ನ ಕಡೆ ಜೀವನದಲ್ಲೇ ನಮ್ಮದು, ನಮ್ಮ ಅಣ್ಣ, ನಮ್ಮ ಫ್ಯಾಮಿಲಿಗೆ ಜೀವನದಲ್ಲೇ ಯಾವುದು ನಾವು ಜಾತಿ ರಾಜಕಾರಣ ಮಾಡೋದಿಲ್ಲ, ಮಾಡಲಿಲ್ಲ. ಇದಂತಂದ್ರೆ ನಾವು ಬಿಟ್ಬಿಡ್ತೀವಿ, ನಾವು ಬಿಡುವುದಿಲ್ಲ. ನಾವು ಎಲ್ಲರಿಗೂ ತಗೊಂಡು ಹೋಗೋದು ಅದೇ ನಮ್ಮ ಕರ್ತವ್ಯ. ನಮ್ಮ ದೇಶ ಸಲುವಾಗಿ, ನಮ್ಮ ರಾಜ್ಯ ಸಲುವಾಗಿ ಎಲ್ಲರಿಗೂ ತಗೊಂಡು ಹೋಗಿದ್ದಂದ್ರೆ ನಾವು ಮುಂದೆ ಹೋಗ್ತೀವಿ. ಬಿಟ್ಟಿದಂದ್ರೆ ಇನ್ನು ಮುಂದೆ ಹೋಗ್ತೀವಿ. ವಿ ಶುಡ್ ನಾಟ್ ಡೂ ದಟ್ ಎನಿ ಟೈಮ್ ಇನ್ ಲೈಫ್. ನೇಷನ್ ಬಿಲ್ಡಿಂಗ್ ಎಲ್ಲರಿಗೂ ಜೊತೆ ಆಗ್ತೈತಿ. ಏನು ಹೇಳಿದಾರು ಬಾಬಾ ಸಾಹೇಬ್ ಅಂಬೇಡ್ಕರ್? ಈಕ್ವಾಲಿಟಿ ಅಂತ. ಈಕ್ವಾಲಿಟಿ ಅಂದ್ರೆ ಇದು. ಇವತ್ತಿನ ನಾವು ಎತ್ತರ ಸಲ ಕೂತಿದ್ದೇವೆ. ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ, ಆಲ್ ಆರ್ ಈಕ್ವಲ್ ಅಂದ್ರೆ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾವು ಇದು ಮಾಡ್ತಾ ಇದ್ದೇವೆ. ಇವತ್ತು ಎಲ್ಲ ಟೂರ್ನಮೆಂಟ್ಸ್ ಎಲ್ಲ ಇದೇನು ಏನು ಮಾಡ್ತಾ ಇದ್ದೇವೆ. ಈಕ್ವಲ್ ಇಡಬೇಕು ನಾವು. ಸರ್, ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂವ್ಮೆಂಟ್ ಗಳಿಗೆ 100 ವರ್ಷ ಆಗ್ತದೆ. ಸುಮಾರು ಒಂದ್ 2-3 ಮೂವ್ಮೆಂಟ್ಗಳು 100 ವರ್ಷವನ್ನ ಪೂರೈಸ್ತಾ ಇದಾವೆ. ಈಗ ಹೆಂಗಾದ್ರೂ ನೀವು ಟೂರ್ನಮೆಂಟ್ ಇಡ್ತಾ ಇದ್ದಾರೆ. ಮಹತ್ವವಾದಂತ ವಿಷಯ ಅಂತಂದ್ರೆ ಚೌದಾರ್ತರದ್ದು 100 ವರ್ಷದ ಇದೇ ವರ್ಷ ಆಗ್ತಾ ಇದೆ. ಮುಂದೆ ಬರುವಂತ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅನೇಕ ಕಾರ್ಯಕ್ರಮಗಳು 100 ವರ್ಷ ಪೂರೈಸ್ತದೆ. ಅಂತದ್ ಕಡೆ ಏನಾದ್ರೆ ನೀವು ಸರ್ಕಾರ ಆಗಿರ್ಲಿ ಅಥವಾ ನೀವು ಜಿಲ್ಲಾ ಆಡಳಿತದಿಂದ ಏನಾದ್ರೂ ಕಾರ್ಯಕ್ರಮಗಳು ನಾನು ನಮ್ದು ಎಲ್ಲ ಮಿತ್ರರಿಗೆ ಹೇಳಿದ್ದೀನಿ. ಈ ವರ್ಷ ಸ್ವಲ್ಪ ಲೇಟ್ ಆಯಿತು. ಮುಂದಿನ ವರ್ಷ ಎಲ್ಲ ಒಕ್ಕಟ್ಟಾಗಿ ಎಲ್ಲ ಕೂಡಿ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡೋದು. ನಮ್ಮ ದೇಶದೇನು ಸಂಸ್ಕೃತಿ ಇದೆ, ಅದು ಸಂಸ್ಕೃತಿ ಪ್ರಮಾಣ ನಮ್ಮ ಅವ್ರ ನೆನ್ಸ್ಲಿ ನಮಗೆ ಅದು ಕಾರ್ಯಕ್ರಮ ಮಾಡೋನು. ಅದು ಮುಂದಿನ ವರ್ಷದಿಂದ ನಾವು ಮಾಡ್ತೀವಿ, ಅದು ಮಾಡ್ತಾ ಇದ್ದೀವಿ. ಮತ್ತು ಇದು ಒಂದು ವರ್ಷ ಇದು ಕಾರ್ಯಕ್ರಮ ನಾವು ನಡೆಸ್ತಾ ಇರ್ತೀವಿ. ಈಗ ಕ್ಯಾಬಿನೆಟ್ ಈಗ ಕ್ಯಾಬಿನೆಟ್ ಮಾಡುವಾಗ ಮುಸ್ಲಿಮರಿಗೆ ಒಂದು ಸೀಟ್ ಕೊಡ್ತಾರೆ, ಮಂತ್ರಿ ಮಾಡ್ತಾರೆ. ಬೆಂಗಳೂರು, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿದವರು ಇನ್ನೂವರೆಗೂ ಕೂಡ ಮುಸ್ಲಿಮರು ಯಾರು ಮಂತ್ರಿ ಆಗಿಲ್ಲ. ಆಗಬೇಕನ್ನೋದು ಬೆಳಗಾವಿ ಎಲ್ಲ ಸಮಾಜದವರ ಒಂದು ಡಿಮಾಂಡ್ ಇದೆ. ಅದಕ್ಕೆ ತಾವು ಕೂಡ ಧ್ವನಿಗೂಡಿಸ್ತೀರಾ ಇಲ್ಲ ಅಂತ? ನಾವು ನೋಡಿ, ಅಣ್ಣವರು 2 ಸರ್ತಿ ಶಾಸಕ ಇದ್ರು, ಈಗ ನಾ ಇದ್ದೀನಿ. ಕೇಳೋದೇನು ತಪ್ಪಿಲ್ಲ. ಏನು ತಪ್ಪಿದೆ ಕೇಳ್ತೇನೆ. ಕೊಟ್ಟಿದ್ದಂದ್ರೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ, ಕೊಡಲಿಲ್ಲ ಅಂದ್ರೆ ಒಂದು ಕಾರ್ಯಕರ್ತ ಅಂತ ಕೆಲಸ ಮಾಡ್ತೇನೆ. ಉತ್ತರ ಕರ್ನಾಟಕದಲ್ಲಿ ಇನ್ನೂ ತನಕ ಯಾರಿಗೆ ಸಿಗಲಿಲ್ಲ. ಸ್ಪೆಷಲಿ ನಾವು ಕೇಳ್ತಾ ಇದ್ದೀವಿ. ಜಿಲ್ಲಾದಲ್ಲೇ ಆಗಿದ್ದಾರೋ, ಸಿಟಿದಲ್ಲೇ ಹುಟ್ಟವ್ರಿಗೆ ಆಗೋದು ಯಾರಾಗಲಿಲ್ಲ. ನಾ ಸಿಟಿದಲ್ಲೇ ಹುಟ್ಟಿದ್ದೀನಿ. ನಾ ಕೇಳ್ತಾ ಇದ್ದೇನೆ ಎಲ್ಲರಿಗೆ ನನಗೆ ಸಪೋರ್ಟ್ ಮಾಡಿ ಅಂದರೆ ಹೇಳ್ತೀನಿ. ಈ ಟೂರ್ನಮೆಂಟ್ಗೆ ಸಪೋರ್ಟ್ ಮಾಡಿ. ಎಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 1 ವರ್ಷ ಪೂರ್ಣ ನಾವು ಜಯಂತಿ ಮಾಡಿ, ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಿ, ಅವ್ರದ್ದು ಏನು ಸ್ಟ್ಯಾಂಡಿಂಗ್ ಇದೆ ಆ ಸ್ಟ್ಯಾಂಡಿಂಗ್ನ ಅವ್ರಿಗೆ ಹಾಕಿ ಅವ್ರು ಕೊಡೋನು. ಬರೀ ಹೆಸರದಲ್ಲೇ ವರ್ಷಕ್ಕೆ 1 ಸರ್ತಿ ಹೋಗಿ ನಾವು ಮಾಲ ಹಾಕಿದಂದ್ರೆ ಇಟ್ ಈಸ್ ನಾಟ್ ಕರೆಕ್ಟ್ ಫಾರ್ ಇಸ್ ಟೀಚರ್. ಪೂರ್ಣ ವರ್ಷ ನಾವು ಒಂದು ಕಾರ್ಯಕ್ರಮ ಮಾಡಿದ್ರೆ ನಾ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ. ಟೂರ್ನಮೆಂಟ್ 14ನೇ ತಾರೀಕಿಗೆ ಸ್ಟಾರ್ಟ್ ಆಗ್ತದೆ. 14 ತಾರೀಕಿಗೆ 5 ಗಂಟೆಗೆ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇವಾಗ ಮಹಾನಗರ ಪಾಲಿಕೆಯಿಂದ ಟ್ಯಾಕ್ಸಿಗಳನ್ನ ಬದಲಾವಣೆ ಆಗಬೇಕು ಮತ್ತು ಒಂದು ನವೀಕರಣಗೊಳಿಸಬೇಕು ಅನ್ನುವಂತ ಒಂದು ಬೇಡಿಕೆ ಇತ್ತು. ಅದ್ರ ಬಗ್ಗೆ ಇನ್ನೂವರೆಗೂ ಮಹಾನಗರ ಪಾಲಿಕೆ ಕ್ರಮ ಕೈಗೊಳ್ತಾ ಇಲ್ಲ. 2ನೇದಾಗಿ ಕೆರಿ
ಏನ್ ನಾವು ಕೋಟೆ ಕೇರಿ ಅದೇ ಅಲ್ಲಿ ಬುದ್ಧದ ಒಂದು ಟ್ಯಾಚು ಕೂಡಿರ್ಬೇಕು ಅನ್ನೋದು ಸರ್. ಎಲ್ಲಾರು ತಮ್ಮ ಕಡೆನೆ ಬಟ್ ಮಾಡ್ಕೊಡ್ತಾ ತೋರಿಸ್ತಾ ಇದಾರ. ತಾವು ಏನಾದ್ರು ಒಂದು ನಿರ್ಣಯ ತಗೋತೀರಾ ಅಥವಾ ಹೆಂಗ? ನಿನ್ನೆನ ಅಂಬೇಡ್ಕರ್ ಚರ್ಚ್ ಬಗ್ಗೆ ಚರ್ಚೆ ಕಾರ್ಪೊರೇಷನ್ದಲ್ಲೇ ಆಗಿದೆ. ನಾವು ಈ ಕಮಿಟಿಗೆ ಅವ್ರ ಮೇಲೆ ಬಿಟ್ಟಿದ್ದೀನಿ. ಯಾರು ಟೈಮ್ ಬೇಕು, ಯಾರು ಹೇಳ್ತಾರೋ ಸಿಟ್ಟಿಂಗ್ ಇರಬೇಕು, ಯಾರು ಹೇಳ್ತಾರೆ ಸ್ಟ್ಯಾಂಡಿಂಗ್ ಇರಬೇಕು. ಹಣ ನಮ್ಮ ಜಿಲ್ಲಾ ಮಂತ್ರಿ ಸ್ಯಾಂಕ್ಷನ್ ಮಾಡಿ ರೆಡಿ ಇದೆ. ಅದು ಒಂದಾಯ್ತು. ಯಾವಾಗ ಅವರು ಹೇಳ್ತಾರೋ ಆ ವೇಳೆಗೆ ನಾವು ಆ ಪ್ರಮಾಣ ನಾವು ಮಾಡ್ತೀವಿ. ಒಂದು ದೊಡ್ಡ ಬುದ್ಧ ಮತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಏನು ಕೆರಿದಲ್ಲೇ ಹೇಳ್ತಾ ಇದ್ದಾರೆ. ಅದು ಲೇಕ್ ಅಥಾರಿಟಿ ಆಫ್ ಇಂಡಿಯಾದು ಪರ್ಮಿಷನ್ ಬೇಕು. ಮತ್ತು ಅಲ್ಲಿಂದ ಸೆಂಟರ್ ಐಲ್ಯಾಂಡ್ದಲ್ಲಿ ಏನಿದೆ ಅದು ಸಾಯಿಲ್ ಟೆಸ್ಟಿಂಗ್ ಮಾಡಬೇಕು. ಅದು ಎಸ್ಕವೇಟ್ ಮಾಡಿ ಸಾಯಿಲಲ್ಲಿ ಹಾಕಿದ್ದು ಅದು ಹೋಲ್ಡ್ ಮಾಡ್ತೈತೆ ಇಲ್ಲಿ ನೋಡಬೇಕು. ಇಲ್ಲಂದ್ರೆ ಅದು ಹಣ ಬಿಡುಗಡೆ ಆಗಿದೆ, ರೆಡಿ ಇದೆ. ಬೇರೆ ಎಲ್ಲೇ ಒಂದು ಕಡೆ ನಾವು ಮಾಡೋಣಂದ್ರೆ ನಮ್ಗೆ ವಿಚಾರ ಇದೆ. ಅದು ಜಿಲ್ಲಾ ಮಂತ್ರಿ ಜೊತೆ ಎಲ್ಲರ ಜೊತೆ ಮಾತಾಡಿ ನರ್ಮದಾ ನದಿಯಲ್ಲಿ 300 ಫೀಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೆರೆ ಒಳಗಡೆ ಒಂದು ಮುನ್ನಡೆದು ಎಕ್ಸ್ಕವೇಷನ್ ಮಾಡಿದ್ದು ಅದಿದೆ. ಅದು ಬೈ ಎಲೆಕ್ಷನ್ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಅಲ್ಲೇ ಇದೆ. ಹೆಂಗೆ ಎರಡೂ ಕಡೆ ನಾವು ಗೆಲ್ತೀವಿ. ಅದು 100% ನಮಗೆ ಭರೋಸೆ ಇದೆ. ಎಲ್ಲ ವೋಟರ್ಸ್ ನಮಗೆ ಸಹಯೋಗ ಇದೆ. ಎಲ್ಲರೂ ಮುಖಂಡರು ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ಎರಡು ಕ್ಷೇತ್ರದಲ್ಲಿ ಸರ್ಕಾರವನ್ನ ತಮ್ಮನ್ನು ನಿಲ್ಲಿಸಿ ಮಂತ್ರಿಗಳು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದಾರೆ. ನಮ್ದು ಜಿಲ್ಲಾ ಸಚಿವರು ಇನ್ಚಾರ್ಜ್ ಬಾಗಲಕೋಟದಲ್ಲೇ ಇದ್ದಾರೆ. ಒಂದು ವಾರ ಆಯಿತು ಅಲ್ಲೇ ಬಾಗಲಕೋಟದಲ್ಲೇ ಇದ್ದಾರೆ. ಮತ್ತು ದಾವಣಗೆರೆದಲ್ಲೇ ಎಲ್ಲ ಸಚಿವರು ಅಲ್ಲೇ ಇದ್ದಾರೆ. ಅವ್ರು ಹುಚ್ಚಿದ್ದಾರೆ. ಅವ್ರು ಏನು ಮಾತು ಕೇಳ್ತೀರಿ? ಈ ಒಂದು ಅದೇ ಹೇಳಿದ್ನಿಲ್ಲಲ್ಲ, ಇದು ಕಲ್ಪನೆ ನಾವು ಇದು ಹಿಂಗೆ ನಾವು ನಮ್ಮ ದೇಶ ಹಾಳು ಮಾಡಕತ್ತೀವಿ. ಇದು ಬೇಡ, ಅವ್ರು ಬೇಕು, ಅವ್ರು ಬೇಡ, ಇವ್ರು ಬೇಕು. ಅವ್ರು ಹೇಳಿ ಒಂದ್ಸರ್ತೆ ಎಲ್ಲ ಒಕ್ಕಟ್ಟಾಗೆ ಕೊಡೋನು ಹೇಳೋನಂದ್ರೆ ದೊಡ್ಡ ಲೀಡರ್ ಆಗ್ತಾರೆ ಅವರು. ಎಷ್ಟು ಒಳ್ಳೆ ಮಾತಾಡ್ತಾರೆ ಅವರು. ಇಷ್ಟು ಒಳ್ಳೆ ಬುದ್ಧಿ ಇದೆ. ಎಷ್ಟು ನಾನು ನೋಡ್ತಾ ಇದ್ದೀನಿ ಅಸೆಂಬ್ಲಿದಲ್ಲೇ, ಅವ್ರಿಗೆ ಮೆಮೊರಿ ಇಷ್ಟು ಶಾರ್ಪ್ ಇದೆ. ಒಳ್ಳೆ ಮಾತಾಡಿದಂದ್ರೆ ದೇಶದ ಒಂದು ಒಳ್ಳೆ ಲೀಡರ್ ಆಗ್ತಾರೆ ಅವರು. ಹಂಗ ಹೇಳ್ಬಾರ್ದು. ಇಷ್ಟು ಇದು 10 ನಿಮಿಷದಿಂದ ಅದೇ ಹೇಳಕತ್ತೀನಿ ನಾನು. ಇದು ಬರೇ ಅವ್ರಿಗೆ ನುಕ್ಸಾನಿಲ್ಲ. ಇದನ್ನ